ಒಂದು ಅನಾಥಾಶ್ರಮ ನಡೆಸೋದು ಅಂದರೆ ಅನಾಥ ಮಕ್ಕಳಿಗೆ ಇರೋದಕ್ಕೊಂದು ಜಾಗ ಕೊಟ್ಟು ಬಿಡೋದು ಅಷ್ಟೇ ಅಂತಲ್ಲ, ಆ ಮಕ್ಕಳ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ. ಈ ವಿಷಯ ವಾತ್ಸಲ್ಯದ ಭಾಗವಾಗಿರೋ ಚಂದನನ ಹೆಂಡತಿಗೆ ಗೊತ್ತಿದ್ದಂಗಿಲ್ಲ. ತಿಂಗಳು 22 ದಿನದಲ್ಲಿನೂ ಅವಳು ಯಾರ ಜೊತೆ ಎಲ್ಲ ಬೈಕಲ್ಲೆಲ್ಲ ಬರ್ತಾ ಇದ್ಲು. ನಾವು ವಿಚಾರಿಸಿದ್ವಿ. ಆ್ಯಕ್ಚುಲಿ ಅವಳು ಅಬ್ಬೆತ್ಮಂಗ್ಲದಲ್ಲಿ ಇಳಿಬೇಕು, ಅವಳು ಒಂಟೆ ಅಂಗಡಿಯಲ್ಲಿ ಇಳಿತಾ ಇದ್ಲು. ಆಮೇಲೆ ಅಲ್ಲಿ ಕೆಲವು ಅಂಗಡಿಯವರು ಕೂಡ ಹೇಳಿದ್ರು ಅವಳು ಈ ಥರ ಅಲ್ಲಿ ಇಳಿತಾ ಇದ್ದಾಳೆ, ಯಾರೋ ಬೈಕು ಕೂಡ ಹೇಳಿದ್ರು. ಅವಳನ್ನ ಬಂದು ಕೇಳಿದಾಗ ಇಲ್ವೇ ಇಲ್ಲ ಅಂತಲೂ ಹೇಳಿದ್ಲು. ಆಮೇಲೆ ಒಂದು ದಿವಸ ಕಾರಲ್ಲಿ ಕೂಡ ಯಾವುದೋ ಕಾರಲ್ಲಿ ಬರ್ತಾಯಿದ್ದೆ. ಮತ್ತು ಇವು ನಮ್ಮದು ಉಳ್ದ ಮಕ್ಕಳಿದ್ದಾರೆ, ಅವ್ರ ಜೊತೆ ಎಲ್ಲ ಬಂದ್ಬಿಟ್ಟು ಹೇಳ್ತಾ ಇದ್ದು, ನಾನು ಯಾರನ್ನೂ ಲವ್ ಮಾಡ್ತಾ ಇದ್ದೀನಿ, ನನ್ನ ಜೊತೆ ಯಾವುದೋ ಸಂಬಂಧ ಇದೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ಲು. ಬೇರೆಗೆ ಮಕ್ಕಳನ್ನ ಇದು ಮಾಡ್ತಾ ಇದ್ಲು. ಬೆಳೆಯೋ ವಯಸ್ಸಿನ ಹುಡುಗಿ, ಆಶ್ರಮದ ಜವಾಬ್ದಾರಿಯಲ್ಲಿದ್ದವಳು, ಹೀಗೆ ಯಾರದ್ದೋ ಜೊತೆಯಲ್ಲಿ ಬೈಕಲ್ಲಿ ಕಾರಲ್ಲಿ ಓಡಾಡಿಕೊಂಡಿರೋದನ್ನ ನೋಡಿಕೊಂಡು ಇವರು ಯಾಕೆ ಸುಮ್ಮನಿದ್ರು? ಇದು ಸರಿನಾ? ಅಥವಾ ಆ ಹುಡುಗಿಯ ಮೇಲೆ ಸುಖ ಸುಮ್ಮನೆ ಇಂತಹದ್ದೊಂದು ಅಪವಾದ ಹೊರಿಸ್ತಾ ಇದ್ದಾರಾ? ಹೀಗೆ ಅನುಮಾನ ಬಂದೇ ಬರುತ್ತೆ. ಇವರು ಹೇಳಿದ್ರಲ್ಲಿ ಎಲ್ಲಾನು ಸತ್ಯ ಇದೆ ಅನ್ನೋದಕ್ಕಂತೂ ಆಗೋಲ್ಲ. ಆದರೆ ಊರಿನ ಜನರನ್ನ ವಿಚಾರಿಸಿದಾಗ ಆಕೆ ಹೀಗೆ ಬೇರೊಬ್ಬ ಹುಡುಗನ ಜೊತೆ ಓಡಾಡಿದ್ದನ್ನ ನಾವು ನೋಡಿದ್ದೀವಿ ಅಂದ್ರು. ಇನ್ನು ಕಾಲೇಜಲ್ಲಿ ಆಕೆ ರೆಗ್ಯುಲರ್ ಸ್ಟೂಡೆಂಟ್ ಅಲ್ಲ. ಅಷ್ಟಕ್ಕೂ ಹದಿಹರೆಯದಲ್ಲಿ ಮನಸ್ಸು ಎಲ್ಲಾ ಕಡೆ ಹರಿದಾಡೋದು ಸಹಜ. ಆದ್ರೆ ಆಕೆಯ ಜವಾಬ್ದಾರಿ ಹೊತ್ತ ಆಶ್ರಮದವರು ಈ ಬಗ್ಗೆ ಲಕ್ಷ್ಯ ಕೊಡಬೇಕಲ್ವಾ? ಆ ಕೆಲಸ ಮಾಡಿಲ್ಲ ಅಂದ್ರೆ ಅದು ಅವರ ಬೇಜವಾಬ್ದಾರಿ. ಜೊತೆಗೆ ಇವರು ಅದು ಬಿಟ್ಟು ಅವಳ ಜೊತೆ ಇವರೂ ಸೇರ್ಕೊಂಡು ಚೆಲ್ಲಾಟವಾಡಿದ್ದೇ ನಿಜ. ಆದ್ರೆ ಅದು ಖಂಡಿತ ತಪ್ಪು. ತಪ್ಪು ಯಾರೇ ಮಾಡಿದ್ರೂ ಶಿಕ್ಷೆ ಆಗ್ಲೇಬೇಕು ಅಷ್ಟೇ. ಅಪ್ರಾಪ್ತ ಹುಡುಗಿಗೆ ಮೋಸ ಆಗಿರೋದಂತೂ ಸತ್ಯ. ಅವಳನ್ನ ಬಳಸ್ಕೊಂಡು ಆಟ ಆಡಿದವರನ್ನ ಅರೆಸ್ಟ್ ಮಾಡಿಕೊಂಡು ಬರೋ ಜವಾಬ್ದಾರಿ ಪೊಲೀಸರದು. ಶಿಕ್ಷೆ ಕೊಡೋ ಜವಾಬ್ದಾರಿ ಕಾನೂನಿನದು. ನಮ್ಮ ಕಾನೂನು ಹೆಣ್ಣು ಬಾಕರ ವಿಷಯದಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚು ಸ್ಟ್ರಿಕ್ಟ್ ಆಗಿದೆ ಅಂತ ಹೇಳ್ತಾ ಇವತ್ತಿನ FIRನ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.